ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ರಶ್ಮಿ ಕನ್ನಡತಿ. ಮನೆಯಲ್ಲಿ ಏನಾದರೂ ಬ್ರೆಡ್ ಉಳ್ಕೊಂಡಿದ್ಯಾ? ಇಲ್ಲ ಅಂದರೆ ತೊಗೊಂಬಂದು ಮಾಡೋಣ ಬಿಡಿ. ಇಷ್ಟು ಸೂಪರ್ ಟೇಸ್ಟಿ ಆಗಿರೋವಂಥ ಪಕೋಡನ ಯಾರು ಬಿಡ್ತಾರೆ? ಇದುವರೆಗೂ ನಮ್ಮ ವಿಡಿಯೋನ ನೋಡ್ತಾ ಇರೋರು, ನೀವು ನೋಡ್ತಾ ಇರೋರು ಯಾರೇ ಆಗಿರಲಿ, ದಯವಿಟ್ಟು ಒಂದು ಲೈಕ್, ಸಬ್ಸ್ಕ್ರೈಬು, ಕಮೆಂಟನ್ನು ಮಾಡಿ. ಮತ್ತಷ್ಟು ಆರೋಗ್ಯಕರ ಈಸಿ ರೆಸಿಪಿಗಳನ್ನ ಮಾಡೋದಕ್ಕೆ ನಮಗೂ ಉತ್ಸಾಹ ಸಿಗುತ್ತೆ ಅಂತ ಹೇಳ್ತಾ, ನಾನಿಲ್ಲಿ 4 ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಅದನ್ನು ನಮ್ಗೆ ಯಾವ ಶೇಪಲ್ಲಿ ಬೇಕಾದರೂ ನಾವು ಕಟ್ ಮಾಡ್ಬೋದು. ನಾನಿಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ಇದು ಈಸಿ, ಕಟ್ ಮಾಡೋದಕ್ಕೂ ಈಸಿ, ನೋಡೋದಕ್ಕೂ ತುಂಬ ಲುಕ್ಕಾಗಿ ಕಾಣುತ್ತೆ. ಅದರಿಂದ ಈ ಥರ ಈಸಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಕೋಟಿಂಗಿಗೆ ಬೇಕಾಗಿರುವಂಥ ಪದಾರ್ಥಗಳನ್ನ ಹಾಕೊಳ್ಳೋಣ. ಮೊದಲು ಕಡಲೆ ಹಿಟ್ಟು. ನಾನು ಈ ಬೌಲಲ್ಲಿ 1 ಬೌಲ್ ಕಡಲೆ ಹಿಟ್ಟು ತೊಗೊಂಡಿದ್ದೆ. ಇದರಲ್ಲಿ ನನಗೆ ಒಂದು 3/4 ಭಾಗ ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. 2 ಸ್ಪೂನ್ ಅಕ್ಕಿ ಹಿಟ್ಟನ್ನ ನಾನು ಬಳಸ್ಕೊತಾ ಇದ್ದೀನಿ ಇಲ್ಲಿ. 2 ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕೊಂಡ ನಂತರ ಸ್ವಲ್ಪ ಜೀರ್ಣಕ್ರಿಯೆಗೋಸ್ಕರ, ಸ್ವಲ್ಪ ಅರಿಶಿನ, ಕಲರ್ಗೋಸ್ಕರ, ಖಾರ, ನಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನಾನಿಲ್ಲಿ 1 ಸ್ಪೂನ್ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು. ತುಂಬ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ, ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ, ಬಾಯಿಗೂ ಸಿಕ್ಕಲ್ಲ, ಟೇಸ್ಟ್ ಮಾತ್ರ ಇರುತ್ತೆ. ಹಾಗಾಗಿ ನಾನು ಈ ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೋತೀನಿ. ಇದು ಚಾಪರು. ಈ ಚಾಪರಲ್ಲಿ ನಾವು ಫೈನಾಗಿ ಗ್ರೈಂಡ್ ಮಾಡ್ಕೋಬೋದು ಅಂತ ನಾನು ಇಲ್ಲಿ ಚಾಪ್ ಮಾಡ್ಕೋತೀನಿ. ಕೈಯಲ್ಲಿ ಕಟ್ ಮಾಡೋದಕ್ಕಿಂತ ತುಂಬ ಫೈನಾಗಿ ಬರುತ್ತೆ. ಈ ಚಾಪರ್ ಲಿಂಕ್ ಯಾರಿಗಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಬೋದು. ನೆಕ್ಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟೂ ಹಾಕಿ ಲಾಸ್ಟಲ್ಲಿ ತುಂಬ ಇಂಪಾರ್ಟೆಂಟ್ ಅಜ್ವಾನನ ಈ ಥರ 2 ಕೈಯಲ್ಲಿ ಸ್ವಲ್ಪ ಕ್ರಷ್ ಮಾಡಿ ಮಿಕ್ಸ್ ಮಾಡಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ಟೇಸ್ಟ್ ಕೂಡ ಅಷ್ಟೇ, ಅಜ್ವಾನ ಹಾಕೋದ್ರಿಂದ ತುಂಬ ಚೆನ್ನಾಗಿ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಅಜ್ವಾನನ ಕಂಪಲ್ಸರಿ ಈ ಪಕೋಡಾಗೆ ಹಾಕಬೇಕು, ಸರಿನಾ? ನೆಕ್ಸ್ಟು ನಾವು ಕಡಲೆ ಹಿಟ್ಟು ತೊಗೊಂಡಿದ್ದು ಬೌಲಲ್ಲೇ 1 ಬೌಲು ನೀರನ್ನ ತೊಗೊಂಡಿದ್ದೀನಿ. ಮೆಜರ್ಮೆಂಟ್ಗೋಸ್ಕರ ಹೇಳ್ತಾ ಇದ್ದೀನಿ. ನೀವು ನೋಡಿ ಕನ್ಸಿಸ್ಟೆನ್ಸಿ ಎಷ್ಟಿದೆ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಸ್ವಲ್ಪನೂ ಗಂಟಾಗದೆ ಇರೋ ಥರ ಕಲಿಸ್ಕೊಂಡ್ರೆ ಆಯಿತು. ಗಂಟೇನಾಗಲ್ಲ, ಆಲ್ಮೋಸ್ಟ್ ಆಗಲ್ಲ. ಆ ಥರ ಹೊಸ್ದಾಗಿ ಟ್ರೈ ಮಾಡ್ತಾ ಇರೋರು ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಈ ಥರ ನೀರಿನ್ನ ಬೇಕು ಅಂದರೆ ನೋಡಿಕೊಂಡು ಈ ಹದಕ್ಕೆ ಬರೋ ಥರ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೀರು ಕಮ್ಮಿ ಇದ್ದರೆ ಹಾಕ್ಕೊಂಡು ಕಲಿಸ್ಬೋದು. ನೀರು ಜಾಸ್ತಿ ಆದರೆ ಮತ್ತೆ ಹಿಟ್ಟು ಹಾಕಬೇಕಾಗುತ್ತೆ, ಮೆಜರ್ಮೆಂಟ್ ಎಲ್ಲ ಮಿಸ್ ಆಗುತ್ತೆ. ಸೊ ಕಮ್ಮಿ ನೀರನ್ನ ಹಾಕಿ ಈ ಥರ ಅಳತೆಗೆ ಬರೋ ಹೋಗಿ ಕಲಿಸ್ಕೊಂಡು, ನೆಕ್ಸ್ಟ್ ನಾವು ಸ್ಟವ್ನ ಆನ್ ಮಾಡಿ ಒಂದು ಕಡಾಯಿಗೆ ಎಣ್ಣೆನ ಬಿಡೋಣ. ಅದನ್ನು ಟಿಶ್ಯೂನ ಹಾಕ್ಕೊಂಡು ಒಂದು ಪ್ಲೇಟಲ್ಲಿ ನಾನು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ, ಎಣ್ಣೆನ ಅಬ್ಸರ್ವ್ ಮಾಡಲಿಕ್ಕೆ ಅಂತ. ನಾವು ಇದರಲ್ಲಿ ಸೋಡಾ ಹಾಕಿಲ್ಲ, ಯಾಕೆಂದರೆ ಬ್ರೆಡ್ಡಲ್ಲಿ ಸ್ವಲ್ಪ ಈಸ್ಟಿಂಗ್ ಹಾಕಿರ್ತಾರೆ ಅವರು, ಅದರಿಂದ ನೆಸೆಸಿಟಿ ಇಲ್ಲ. ನೋಡಿ, ಈ ಥರ ಸೈಡಲ್ಲಿ ಫಸ್ಟು ಈ ಥರ ಡಿಪ್ ಮಾಡಿ ಆಮೇಲೆ ಫುಲ್ಲು ಕೋಟಿಂಗ್ ಕೊಟ್ಟು ಎಣ್ಣೆಲಿ ಈ ಥರ ಬಿಡೋದು. ಈ ಥರ ಎಜ್ಜಿ ಬಿಟ್ಟರೆ ಮುಗೀತು. ಆದರೆ ಈ ಸೈಡಲ್ಲಿ ಯಾಕೆ ಫಸ್ಟು ಕೋಟ್ ಮಾಡಬೇಕು ಅಂದರೆ ಮರ್ತೋಗುತ್ತೆ, ಇಲ್ಲಾಂದರೆ ಅದು ಕಡಲೆ ಹಿಟ್ಟು ಹದ್ದಲ್ಲ, ಕ್ಲೀನಾಗಿ ಅದಕ್ಕೆ ಕೋಟ್ ಮಾಡೋಕ್ಕಾಗಲ್ಲ. ಆ ಥರ ಅದಕ್ಕೋಸ್ಕರ ಫಸ್ಟು ಸೈಡಲ್ಲಿ ನೀವು ಹದ್ಕೊಂಬಿಡಿ. ನೆಕ್ಸ್ಟು ಫ್ರಂಟು ಬ್ಯಾಕಲ್ಲಿ ಮಾಮೂಲಿ ಬಜ್ಜಿ ಎಲ್ಲ ಬಿಡ್ತೀವಲ್ಲ ಆ ಥರ ಮುಳುಗಿಸ್ಬಿಟ್ಟು ಈ ಥರ ಹಾಕಿದ್ರೆ ಮುಗೀತು. ಎಣ್ಣೆಗೆ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಾಗಿ ಇರುತ್ತೆ, ಸಿಂಪಲ್ಲಾಗಿರುತ್ತೆ, ಬೇಗನೂ ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು. ಅಡುಗೆ ಕೂಡ ಗೊತ್ತಿಲ್ಲದೆ ಇರೋರು ಟ್ರೈ ಮಾಡ್ಬೋದು, ಅಷ್ಟು ಸೂಪರಾಗಿ ಬರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಯಾಕೆಂದರೆ ತುಂಬ ಬೇಗನೆ ಇದು ಫ್ರೈ ಆಗಿಬಿಡುತ್ತೆ. ಅದರಿಂದ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟರೆ ನಾವು ಒಳಗಡೆ ಬ್ರೆಡ್ಡು ಮತ್ತು ಮಸಾಲೆ, ಈ ಕಡಲೆ ಹಿಟ್ಟಿನ ಕೋಟಿಂಗ್ ಎಲ್ಲ ಚೆನ್ನಾಗಿ ಬೆಂದು ಕ್ರಿಸ್ಪಿಯಾಗಿರುತ್ತೆ. ನಾವು ಹೈ ಫ್ಲೇಮಲ್ಲಿಟ್ಟರೆ ಅಷ್ಟು ಕ್ರಿಸ್ಪಿನೆಸ್ ಬರೋಲ್ಲ. ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಕೊಂಡ್ರೆ ಸಾಕು. ತುಂಬ ಲೋ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಬೇಯಿಸ್ಬೇಕು ಅಂತಲೂ ಏನಿಲ್ಲ. ಬ್ರೆಡ್ ಆಲ್ರೆಡಿ ಬೆಂದಿರುತ್ತಲ್ಲ, ಸೊ ಇಷ್ಟು ಮೀಡಿಯಮಲ್ಲಿ ಇಟ್ಟು ಬೇಯಿಸ್ಕೊಳ್ಳೋಣ. ಈ ಥರ ನೋಡಿ, ನಾವು ಕರ್ಕೊಂಡಾದ್ಮೇಲೆ ಇಷ್ಟು ಸೂಪರಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ? ಟೇಸ್ಟ್ ಕೂಡ ಅಷ್ಟೇ ಅಲ್ಟಿಮೇಟಾಗಿರುತ್ತೆ.
ನೀವು ಒಂದು ಸಲ ಖಂಡಿತ ಮಾಡಿ ನೋಡಿದ್ರೆ ನೀವೇ ಹೇಳ್ತೀರ ಎಷ್ಟು ಚೆನ್ನಾಗಿದೆ, ಬಜ್ಜಿ ಬೋಂಡಕ್ಕಿಂತ ಸೂಪರಾಗಿರುತ್ತೆ ಅಂತ. ಬ್ರೆಡ್ಡನ್ನ ಎಲ್ಲ ಟೈಮಲ್ಲೂ ಅಲ್ಲ, ಮಕ್ಳಿಗೆ ಇಷ್ಟ ಆಗುತ್ತೆ. ಸೊ ಹಂಗೆ ಪ್ಲೈನಾಗಿ ಬ್ರೆಡ್ ಕೊಡೋದನ್ನ ಬದಲು ಈ ಥರ ನಾವು ಒಂದು ಸ್ನ್ಯಾಕ್ಸ್ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಮಳೆಗಾಲದಲ್ಲಿ ಕಾಫಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್. ಸಾಯಂಕಾಲ ಟೀ ಕಾಫಿ ಜೊತೆ ತಿನ್ನೋರು ಮಳೆಗಾಲದಲ್ಲಿ ಯಾವಾಗ ಬೇಕಾದ್ರೂ ತಿನ್ಬೋದು, ಸೂಪರಾಗಿರುತ್ತೆ. ನನ್ನ ಫೇವ್ರೆಟ್ ಕೂಡ ಇದು. ಆದ್ದರಿಂದ ನೋಡಿ, ರೆಡಿ ಆದಮೇಲೆ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ. ಈ ರೆಸಿಪಿ ನಿಮಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಈ ಥರ ಹೆಚ್ಚಿನ ರೆಸಿಪಿಗೋಸ್ಕರ ನೀವು ಖಂಡಿತ ನಮಗೆ ಸಪೋರ್ಟ್ ಮಾಡಬೇಕು, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಜೊತೆಗೆ ರಶ್ಮಿ ಕನ್ನಡತಿ ಫುಡ್ ಆ್ಯಂಡ್ ಟ್ರಾವೆಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತು ಈ ವಿಡಿಯೋಗೊಂದು ಲೈಕು ಮತ್ತು ನಿಮ್ಮ ಒಳ್ಳೆಯ ಕಮೆಂಟ್ ಅಂತೂ ನಾನು ಬಯಸ್ತಾ ಇರ್ತೀನಿ. ಖಂಡಿತ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.